ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಎಕ್ಸೆಲ್ನಲ್ಲಿ ಬ್ಲ್ಯಾಂಕ್ ಸೆಲ್ಸ್ಗಳನ್ನು ಗುರುತಿಸಿ ಒಂದೇ ಬಾರಿಗೆ ಆ ಸೆಲ್ಸ್ಗಳಲ್ಲಿ ವ್ಯಾಲ್ಯೂಸ್ಗಳನ್ನು ಯಾವ ರೀತಿ ತುಂಬಬಹುದು ಅನ್ನೋದನ್ನು ನೋಡೋಣ. ಸೊ ನಾನಿಲ್ಲಿ ಒಂದು ಸ್ಯಾಂಪಲ್ ಆಗಿ 4 ಮಕ್ಕಳ 6 ವಿಷಯಗಳ ಅಂಕಗಳನ್ನು ಬರೆದಿದ್ದೇನೆ. ಸೊ ಎಲ್ಲೆಲ್ಲಿ ಬ್ಲ್ಯಾಂಕ್ ಸೆಲ್ಸ್ಗಳಿವೆಯೋ ಅಲ್ಲಲ್ಲಿ ಮಕ್ಕಳು ಆ ಒಂದು ಪರೀಕ್ಷೆಗೆ ಗೈರು ಉಳಿದಿದ್ದಾರೆ. ಹಾಗಿದ್ರೆ ಈ ಬ್ಲ್ಯಾಂಕ್ ಇರುವಂತಹ ಜಾಗದಲ್ಲಿ ನಾನು AB ಅಂತ ಬರಿಬೇಕಾಗಿದೆ. ಸೊ ಒಂದೇ ಕ್ಲಿಕ್ಕಿನಲ್ಲಿ ಈ ಎಲ್ಲ ಬ್ಲ್ಯಾಂಕ್ ಸೆಲ್ಸ್ಗಳಲ್ಲಿ ಆಬ್ಸೆಂಟ್ ಅಂತ ಯಾವ ರೀತಿ ಬರೆಯೋದು, ಅಥವಾ ಬೇರೆ ಯಾವ್ದು 0 ಆಗಿರ್ಬೋದು, ಅಥವಾ ಇನ್ಯಾವುದೇ ವ್ಯಾಲ್ಯೂ ನಿಮ್ಗೆ ಏನ್ ಬೇಕೋ ಅದನ್ನ ಯಾವ ರೀತಿ ತುಂಬಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ನೀವು ಫಾರ್ಮ್ಯಾಟ್ ಮಾಡಬೇಕಾಗಿರುವಂತಹ ಅಂಕಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಕೀಬೋರ್ಡಲ್ಲಿ F5 ಅನ್ನ ಪ್ರೆಸ್ ಮಾಡಿ. ಕೀಬೋರ್ಡಲ್ಲಿ F5 ಅನ್ನ ಪ್ರೆಸ್ ಮಾಡಿ ನಂತರ ಸ್ಪೆಷಲ್ ಮೇಲೆ ಕ್ಲಿಕ್ ಮಾಡಿ. ಸ್ಪೆಷಲ್ನಲ್ಲಿ ನಮಗೆ ಬೇಕಾಗಿರೋದು ಬ್ಲ್ಯಾಂಕ್ ಸೆಲ್ಸ್. ಸೊ ಇಲ್ಲಿ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ ಇಲ್ಲಿ ನೀವು ಗಮನಿಸಬಹುದು, ಎಲ್ಲೆಲ್ಲಿ ಸೆಲ್ಸ್ಗಳು ಬ್ಲ್ಯಾಂಕ್ ಆಗಿವೆಯೋ ಅಲ್ಲಲ್ಲಿ ಹೈಲೈಟ್ ಆಗಿದೆ, ಒಂದು ಮಾತ್ರ ಆಕ್ಟಿವ್ ಆಗಿದೆ. ಈ ಆಕ್ಟಿವ್ ಸೆಲ್ ಅಲ್ಲಿ ನೀವು AB ಅಂತ ಟೈಪ್ ಮಾಡಿ ನಂತರ ಕಂಟ್ರೋಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಂಟರ್ ಕೊಡಿ. ಸೊ ತಾವಿಲ್ಲಿ ಗಮನಿಸಬಹುದು, ಈ ಬ್ಲ್ಯಾಂಕ್ ಇರುವ ಸೆಲ್ಸ್ಗಳಲ್ಲಿ ನೀವು ಆಬ್ಸೆಂಟ್ ಅನ್ನ ಒಂದೇ ಕ್ಲಿಕ್ನಲ್ಲಿ ಪಡೆಯಬಹುದು. ಮುಂದಿನ ಅವಧಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.